ರಸ್ತೆ ಅಪಘಾತ, 4 ಮಂದಿ ಸಾವು, 8 ಮಂದಿಗೆ ಗಾಯ. ಕತ್ತರಿಗುಪ್ಪೆಯಲ್ಲಿ ಭೀಕರ ರಸ್ತೆ ಅಪಘಾತ, 2 ಸಾವು. ಅಯ್ಯಯ್ಯೋ. ಪ್ರಿಯಕರನಿಗಾಗಿ ಪತ್ನಿ ಪತಿಯ ಕೊಲೆ. ಇದೊಂದು ಕಡಿಮೆ ಇತ್ತು. ಬೆಳಗ್ಗೆ ಇದ್ದು ಪೇಪರ್ ಓದಿದ್ರೆ ಸಾಕಪ್ಪ ಸಾಕು ಜೀವನ ಅಂತ ಅನ್ನಿಸ್ಬಿಡುತ್ತೆ. ಏನು ಕಥೆಯೋ ಏನು. ಕಾಫಿ ಐತೇನೆ? ಕಾಫಿ. ಥ್ಯಾಂಕ್ ಯು. ಏನೇ ಇವತ್ತು ಪಾತ್ರೆ ಬಗ್ಸಿ ಕೆಲಸ ಮಾಡಿ ಕಾಫಿ ತಂದ್ಕೊಟ್ಟಿದ್ದೀಯಾ? ಮಾವ್, ಅದು ಪಾತ್ರೆ ಬಗ್ಸಲ್ಲಮ್ಮ, ಮೈ ಬಗ್ಸಿ ಕೆಲಸ ಮಾಡೋದು. ಮೈ ಬಗ್ಸಿ ಕೆಲಸ ಮಾಡಿ 20 ವರ್ಷ ಆಯ್ತಲ್ಲ, ಅದಕ್ಕೆ ಕೇಳಿ. ಕಿಂಡಲ್ಲು ಇಲ್ಲ, ಸೀದೋಗಿರೋ ಸುಂಡಲ್. ವೆರಿ ಫನ್ನಿ. ದಟ್ ಈಸ್ ಯುವರ್ ಮಮ್ಮಿ. ವರ್ಮ ಸೂಪರ್ ಸ್ಟಾರ್ ನಿನ್ನಮ್ಮ. ಮಾ, ಅಮ್ಮ ಮಗಳ ಅನ್ಯೋನ್ಯ ಬಾಂಧವ್ಯ. ಅಬ್ಬಾ, ಅಟ್ ಲಾಸ್ಟ್ ಗುಡ್ ನ್ಯೂಸ್ ಕಣೆ. ವಿದೇಶದಲ್ಲಿ ಅಪರೂಪದ ಕಥೆ, ಎಲ್ಲರ ಮೆಚ್ಚುಗೆ ಪಡೆದ ಮದರ್ ಡಾಟರ್ ಜೋಡಿ. ನೋಡೆ, ಅಮ್ಮ ಮಗಳು ಬೆಸ್ಟ್ ಫ್ರೆಂಡ್ ಥರ ಇದ್ದಾರಂತೆ. ನಾನು ನೀನು ಹಾಗೆ ಅಲ್ವಾ? ಇದೇನಮ್ಮ ಹಿಂಗ್ ಪ್ಲೇಟ್ ಚೇಂಜ್ ಮಾಡ್ತಾ ಇದೀಯಾ? ದಟ್ಸ್ ಫಾರ್ ಫನ್ನಿಯಾ. ನೀನು ಹುಟ್ಟಿದ ಮೇಲೆ ನೀನೇ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದು. ಅಪ್ಪಾ, ಏನು ಮುದ್ದಾಗಿದೆ ಗೊತ್ತಾ ಶಿಲ್ಪ ನೀನು. ಅಯ್ಯೋ, ನನ್ನ ಚಿನ್ನ, ನನ್ನ ಬಂಗಾರ. ಮಗು ಅಂದರೆ ನಿನ್ನಾಗಿರ್ಬೇಕು ನೋಡು. ನೀನು ಹುಟ್ಟಿದಾಗ ಎಷ್ಟು ಮುದ್ದಾಗಿದೆ ಗೊತ್ತಾ. ನನಗಿಂತ ನಿಮ್ಮ ಅಪ್ಪನಿಗೆ ತುಂಬ ಖುಷಿಯಾಗೋಯ್ತು. ನಿನ್ನ 2 ಕೆನ್ನೆನೂ ಲಡ್ಡು ಲಡ್ಡು ಥರ ಇತ್ತು ಕಣೆ. ಎಲ್ಲರೂ ನಿಮ್ಮ ಮಗು ಎಷ್ಟು ಚೆನ್ನಾಗಿದೆ ಅಂತ ಮುದ್ದು ಮಾಡೋರು. ನಾನು ತುಂಬ ಪ್ರೊಟೆಕ್ಟಿವ್ ಆಗಿದ್ದೆಪ್ಪ. ಡೋಂಟ್ ಟಚ್ ಮೈ ಡಾಟರ್ ಅಂತ ನೀನು ಎಷ್ಟು ರಕ್ಷಣೆ ಮಾಡಿದ್ದೀನಿ ಗೊತ್ತಾ. ನೀನು ಹುಟ್ಟಿದ 6 ತಿಂಗಳು ಮಗು ಇದೆ ನಮ್ಮ ಮನೇಲಿ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ, ಹಾಗಿದ್ದೆ. 6 ತಿಂಗಳು ಗೊತ್ತಾಗ್ಲಿಲ್ವಾ? ಆಮೇಲೆ? ಅಯ್ಯೋ, ಅದನ್ನ ಯಾಕೆ ಹೇಳ್ತೀಯ ಕರ್ಮ. ಈ ಬಾಲ ತುಳಿದ್ರೆ ನಾಯಿ ಕೊಯ್ 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 ಅಂತ ಕೊಯ್ಯ 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 ಅಂತ ಹರ್ಚ್ಕೋತಾ ಇದ್ದೆ. ಬೇಜಾರಾಗೋಯ್ತಪ್ಪ ನನಗಂತೂ. ಮಾವ್, ಇಷ್ಟೊತ್ತು ನನ್ನ ಮುದ್ದು ಚಿನ್ನ ರನ್ನ ಬಂಗಾರ ಅಂತಿದ್ದೆ, ಈಗ ನೋಡಿದ್ರೆ ಬಾಲ ತುಳಿದ್ ನಾಯಿ ಅಂತ ಇದೆಯಾ? ಇಸ್ ಟು ಮಚ್ ಮಾ. ಕಣೆ, ಫಸ್ಟ್ 6 months you were very cute. After 6 months you were broken flute. No ಸ್ವರ ಅಂತ ಬರೀ ಅಪಸ್ವರ. ಮಾ, ದಿಸ್ ಇಸ್ ಟು ಮಚ್. ಏನು ಟು ಮಚ್ ಮಗಳೇ? ನೀಗೊಂದು ಸೀಕ್ರೆಟ್ ಹೇಳ. ಚಿಕ್ಕ ವಯಸ್ಸಲ್ಲಿ ಪ್ರಿನ್ಸಿಪಾಲ್ನ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇದ್ನಲ್ಲ, ನೆನಪಿದ್ಯಾ? ಯಾವಾಗ ನೋಡಿದ್ರು ಪ್ರಿನ್ಸಿಪಲ್ನ ಮೀಟ್ ಮಾಡಬೇಕು ಅಂತ ಹೊರಟು ಬಿಡ್ತಾ ಇದ್ದೆ. ಅದು ಏನು ಅಷ್ಟೊಂದಿತ್ತು ಮಾತಾಡೋ ಅಂಥದ್ದು ಪ್ರಿನ್ಸಿಪಲ್ ಹತ್ರ? ಆ್ಯಕ್ಚುಲಿ ಏನು ಗೊತ್ತಾ, ನೀನು ಗಂಟ್ಲು ಕೆಟ್ಟೋಗಿರೋ ಕಾಗೆ ಥರ ಕ್ಯಾ ಅಂತ ಹೊಡ್ಕೊತಾ ಇದ್ದೆ. ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ ಅಂದರೆ ಸಾಕು, ಗಡ 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 ನಡುಕ್ತಾ ಇದ್ದೆ. ಅದಕ್ಕೆ ನಿನ್ನೆ ನಾನು ನಿಮ್ಮ ಅಜ್ಜಿ ಹತ್ರ ಬಿಟ್ಬಿಟ್ಟು ನಾನು ಪ್ರಿನ್ಸಿಪಲ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಬರ್ತಿದ್ದೆ. ನೋ ತಲೆ ಮಾಂಸ ಅಟಾಲ್. ತಲೆ ಮಾಂಸನಾ? ಅಂದರೆ ನಿನ್ನ ತಲೆನೋವು ಇರಲಿಲ್ಲ ಅಂತ. ಅಯ್ಯೋ 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 ಅಯ್ಯೋ, ಕಾಲೇಜ್ಗೆ ಹೋಗೋವರೆಗೂ ಅದೇ ಸುಳ್ಳನ್ನ ಹೇಳಿ ಹೇಳಿ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಊರ್ ಸುತ್ತಕ್ಕೆ ಹೋಗ್ತಾ ಇದೆಯಾ? ಎಸ್ ಸೋ ಫನ್ನಿ ಯುವರ್ ಮಮ್ಮಿ. ನೋ ಯು ಇಡಿಯಟ್, ಬಿಲೀವ್ ಎವ್ರಿಥಿಂಗ್. ಮಾಡ್ತೀನಿ ತಡಿ. ಅಮ್ಮ, ನೀನು ಯಾವತ್ತಾದ್ರೂ ದುಡ್ಡು ಕಳ್ಕೊಂಡಿದ್ಯಾ? ದುಡ್ಡಾ? ಹಾಂ, ಒಂದ್ಸಲಿ ಕಳ್ಕೊಂಡಿದ್ದೆ ಕಣೆ. ನಿಮ್ಮಪ್ಪ ಮನೆ ಖರ್ಚಿಗೆ ಅಂತ 400 ರೂಪಾಯಿ ಕೊಟ್ಟಿದ್ದು. ಅದರಲ್ಲಿ 54 ರೂಪಾಯಿ ಮಿಕ್ಕಿತ್ತು. ಅದಕ್ಕೆ ಪರ್ಸಲ್ಲಿ ಇಟ್ಟಿದೆ ಕಣೆ. ಯಾವುದೋ ಪೀಡೆ ಪಿಸಾಚಿ 50 ರೂಪಾಯಿ ದೇಬಿಟ್ಟಿದೆ. ಇನ್ನು 4 ರೂಪಾಯಿ ಉಳಿದಿತ್ತು. ಏನಪ್ಪ ಮಾಡಲಿ, ಲೆಕ್ಕ ಕೇಳಿದ್ರೆ ಅಂತ ಭಯ ಆಗೋಗಿತ್ತು. ನಿಮ್ಮಪ್ಪ ಬಂದು ಎಷ್ಟು ಬೇಕಿದೆ ದುಡ್ಡು ಕೊಡು ಅಂತ ಹೇಳಿದ್ರು. ನಾನು ಹೀಗೀಗ ಆಯ್ತು ರೀ ಅಂದರೆ ಕೇಳಲೇ ಇಲ್ಲ. ನಂಗೆ ಗೊತ್ತಿಲ್ಲ 50 ರೂಪಾಯಿ ಕೊಡು ಅಂದರು. ಆಗ ನಂದು ಹುಂಡಿ ಇತ್ತು, 1 ರೂಪಾಯಿ 2 ರೂಪಾಯಿ ಹಾಕಿಡ್ತಾ ಇದ್ದೆ. ಅದು ನೋಡಿದು 50 ರೂಪಾಯಿ ಕೊಟ್ಬಿಟ್ಟೆ. ಆಮೇಲೆ ನಿಮಗೂ ನಮಗೂ ಸಂಬಂಧವೇ ಬೇಡ, ತಗೊಳ್ರಿ ಅಂತ ಕೋಪದಲ್ಲಿ ಹೇಳ್ಬಿಟ್ಟೆ. ಆಮೇಲೆ ನೋಡಿದ್ರೆ ಅವ್ರು ನನ್ನ ಹತ್ರ ದುಡ್ಡು ಕೊಡೋದೇ ಬಿಟ್ಬಿಟ್ರು ಕಣೆ. ಯುವರ್ ಫಾದರ್ ವೆರಿ ಸ್ಟಿಂಜಿ ಫೆಲೋ ಕಣೆ. ಮದರ್, ಏನು ಹೇಳೆ? 50 ರೂಪಾಯಿ ಕದ್ದು ಪೀಡೆ ಪಿಶಾಚಿ ನಾನೇ. ಅಯ್ಯೋ, ಹಿಂಗೇನೆ ದೊಡ್ಡ ರೋಗ ಬಂದಿತ್ತು. ಡೇ ಆ್ಯಂಡ್ ನೈಟ್ ನಾನ್ ಸ್ಟಾಪ್ ನನ್ನನ್ನು ಬೈತಾ ಇದ್ದೀಯಲ್ಲ. ನಾನು ಬೈಸ್ಕೊಂಡು ಸುಮ್ಮನೆ ನಿಂತಿರ್ತಾ ಇರಲಿಲ್ಲ.
ಅದಕ್ಕೆ ರಿವೆಂಜ್ ತಗೊಂಡೆಮ್ಮ. ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ? ಅಯ್ಯ ಮತ್ತೆ ರಿಪೀಟ್ ಮಾಡಬಾರ್ದು. ಕೋಪನೆಲ್ಲ ಹಂಗೆ ಕಂಟ್ರೋಲ್ ಮಾಡ್ಕೊ. ಯಾವತ್ತೋ ನಡೆದಿದ್ದು ಮತ್ತೆ ಅದನ್ನ ನೆನ್ಸ್ಕೊಂಡು ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡಂಗಿಲ್ಲ. ವಿ ಬೋತ್ ಆರ್ ಫ್ರೆಂಡ್ಸ್, ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ನೀನೇ ತಾನೇ ಹೇಳ್ದೆ ಬೆಸ್ಟ್ ಫ್ರೆಂಡ್ಸಾ? ಮಾಡ್ತೀನಿ ಇರು, ಹೋಗ್ಲಿ ಬಿಡೆ. ಮಗಳೇ, ನಿನಗೆ ಅರಂಗೇಟ್ರ ಮುಂಚೆ ನಿಮ್ಮ ಟೀಚರ್ ಮನೇಲಿ 6 ತಿಂಗಳು ಇದೆಯಲ್ಲ, ಜ್ಞಾಪಕ ಇದೆಯಾ? ಅಯ್ಯೋ, ಅದನ್ನ ಯಾಕಮ್ಮ ಇವಾಗ ಜ್ಞಾಪಿಸ್ತಾ ಇದೆಯಾ? ಈಗ ನೆನ್ಸ್ಕೊಂಡ್ರು ಐ ಹ್ಯಾವ್ ನೈಟ್ ಮ್ಯಾರೇಜ್ ಅಮ್ಮ. ನಮ್ಮ ಟೀಚರು ಮನೇಲಿ ಇಟ್ಕೊಂಡು 6 ತಿಂಗಳು ನನ್ನ ಬೆಂಡೆತ್ತಿ ಬ್ರೇಕ್ ಹಾಕಿ ಹಿಂಡಿ ಹಿಪ್ಪೆ ಮಾಡಾಕ್ಬಿಟ್ರು. ಓ ಮೈ ಗಾಡ್, ದೋಸ್ ಅನ್ಫರ್ಗೆಟಬಲ್ 6 ತಿಂಗಳು ಐ ಕಾಂಟ್ ಫರ್ಗೆಟ್. ಅಮ್ಮಮ್ಮ, ಹಾಗೆ ಮಾಡು ಅಂತ ಹೇಳಿದ್ದು ನಾನೇ. ಆಹಾ, ತಾಯಿ ಮಹಾತಾಯಿ, ಎಂಥ ಕೆಟ್ಟ ಬುದ್ಧಿನಮ್ಮ ನಿಂದು. ನಿನ್ನ ಕರುಳಿನ ಕುಡಿಯನ್ನ ಕರ್ಕೊಂಡು ಹೋಗಿ ಬೇರೆಯವ್ರ ಮನೆಗೆ ಬಿಟ್ಟು ಬಂದು ಅವಳಿಗೆ ಬೆಂಡೆತ್ತಿ ಅಂತ ಬೇರೆ ಹೇಳಿದ್ಯಲ್ಲ. ನಿನ್ನ ಕರುಳು ಒಂಚೂರು ಚುರುಕನ್ಲಿಲ್ವಮ್ಮ? ಸಾಕು, ಸುಮ್ಮನೆ ಓವರ್ ಆ್ಯಕ್ಟ್ ಮಾಡಬೇಡ. ಆ ಹೊತ್ತು ಅವರು ಸ್ಟ್ರಿಕ್ಟ್ ಆಗಿದ್ದಿದ್ದಕ್ಕೆ ನೀನು ಇವತ್ತು ಒಳ್ಳೆ ಕ್ಲಾಸಿಕಲ್ ಡಾನ್ಸರ್ ಅಂತ ಅನ್ನಿಸ್ಕೊಂಡೆ. ಅದಕ್ಕೆ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ಹಾಂ, ಅವರೇನಾದರೂ ನೀನು ಬೆಂಡೆತ್ತಲಿಲ್ಲ ಅಂದಿದ್ದರೆ ಇವತ್ತು ಡಾನ್ಸರ್ ಅಲ್ಲಮ್ಮ, ಎಲ್ಲರೂ ಲೇಡಿ ಬೌನ್ಸರ್ ಆಗಿರ್ತಾ ಇದ್ದೆ. ಅಮ್ಮ, ನಾನು ಕಾಲೇಜಲ್ಲಿ ಇದ್ದಾಗ ಒಂದ್ಸಲ ಜ್ಞಾಪಕ ಇದೆಯಾ? ನನ್ನ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆಸಿದ್ದೆ ಊಟಕ್ಕೆ. ನೀನು ಅವ್ರ ಮುಂದೆ ನನಗೆ ಚಟೀರ್ ಅಂತ ಕಪಾಳಕ್ಕೆ ಹೊಡೆದಿದ್ಯಲ್ಲ. ಅವ್ರೂ ಹಾಗೆ ಶಾಕ್ ಆಗಿ ನಿಂತ್ಬಿಟ್ಟು ಆಮೇಲೆ ಪಾಪ ಹೆದರ್ಕೊಂಡು ಊಟನೂ ಮಾಡಿದೆ, ಹಾಗೆ ಹೊಟ್ಟೋದ್ರು. ನೆನಪಿದ್ಯಾ? ಜ್ಞಾಪಕ ಹೇಳ್ದೇನೆ. ಈಗಲೂ ನಿನ್ನ ಫ್ರೆಂಡ್ಸ್ ಯಾರಾದರೂ ಸಿಕ್ಕರೆ ಹೇಳ್ತಾರೆ, ಆಂಟಿ ನೀವು ಅವತ್ತು ಕೊಟ್ಟಿದ್ದು ವಾಟ್ ಅ ಶಾರ್ಟ್ ಅಂತ. ವಾಟ್ ಅ ಶಾರ್ಟಾ? ಮಾಡ್ತೀನಿ ಇರು. ಅಮ್ಮ, ನೀನು ನನ್ನ ಕಪಾಳಕ್ಕೆ ಹೊಡೆದಿದ್ದನ್ನ ನನ್ನ ಫ್ರೆಂಡ್ಸ್ ನೆನ್ಸ್ಕೋತಾರೆ. ನಿನ್ನ ಫ್ರೆಂಡ್ಸ್ ಏನು ನೆನ್ಸ್ಕೋತಾರೆ ಹೇಳು? ಏನು? ನಿನ್ನ ಅಡುಗೆ ತಿಂದು ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರಲ್ಲ, ಅದನ್ನು ಜ್ಞಾಪಿಸ್ಕೋತಾರೆ. ಹ್ಞೂ ಕಣೆ, ಆವತ್ತಿನ ದಿನ ಯಾರಾದರೂ ಮರೆಯೋಕ್ಕಾಗತ್ತಾ? ಮತ್ತೇನಾಗಿತ್ತು ಏನಪ್ಪ, ಟೇಸ್ಟು ಅಪ್ಸೆಟ್ಟು, ಹೆಲ್ತು ಅಪ್ಸೆಟ್ಟು. ಅರಳೆಣ್ಣೆ ಹಾಕಿ ಅಡುಗೆ ಮಾಡಿದ್ರೆ ಇನ್ನೇನಾಗುತ್ತೆ? ಸುಮ್ಮನೆ ರೀ, ಹಳ್ಳೆಣ್ಣೆ ಹಾಕಿ ಯಾರೇ ಅಡುಗೆ ಮಾಡ್ತಾರೆ? ನಾನು ಕಡಲೆಕಾಯಿ ಎಣ್ಣೆನೇ ಹಾಕಿದ್ದು. ನೀನು ಕಡಲೆಕಾಯಿ ಎಣ್ಣೆನೇ ಹಾಕ್ದೆ, ಅದಕ್ಕೆ ಹರಳೆಣ್ಣೆ ಮಿಕ್ಸ್ ಮಾಡಿದ್ದು ನಾನು. ಅಯ್ಯೋ ರಾಕ್ಷಸಿ, ನಿಂಗೇನೆ ದೊಡ್ಡ ರೋಗ ಬಂದಿದ್ದು? ಆಹಾ, ನನ್ನ ಫ್ರೆಂಡ್ಸ್ ಮುಂದೆ ನನ್ನ ಕಪಾಳ ಮೋಕ್ಷ ಮಾಡಿದೆ. ಅದಕ್ಕೆ ಟಿಟ್ ಫಾರ್ ಟ್ಯಾಟು, ದಿಸ್ ಫಾರ್ ದ್ಯಾಟ್. ಈ ಥರ ಕಂತ್ರಿ ಬುದ್ಧಿ ಇರೋದಕ್ಕೇನೆ ಮೊನ್ನೆ ಹುಡುಕ್ತಾ ಇದ್ದಲ್ಲ ನನ್ನ 4 ಜೊತೆ ಚಪ್ಪಲಿ ಎಲ್ಲಿ ಅಂತ, ಅದನ್ನು ನಾನೇ ಜಾಗ ಇಲ್ಲ ಅಂತ ಹೊರಗಡೆ ಇಳಿಸ್ತಿದ್ದು. ಹಾಂ, ಹೇಗಿದೆ? ಟಿಟ್ ಫಾರ್ ಟ್ಯಾಟು, ದಿಸ್ ಫಾರ್ ದಟ್. ಅಯ್ಯೋ, 4 ಚಪ್ಪಲಿ ಹೊಸ್ತು ಇನ್ನ ಹಾಕೊಂಡು ಇರ್ಲಿಲ್ಲ, ಎಲ್ಲಿ ಅಂತ ಹುಡುಕ್ತಾ ಇದ್ರೆ ನೀನು ಮಾಡಿರೋದು. ಮಿಸ್ಸಸ್ ಗಿರಿಜಾ ಲೋಕೇಶ್, ನನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಚಪ್ಪಲಿ ಕೊಡ್ತೀಯಾ? ಚಪ್ಪಲಿ ಮೊನ್ನೆ ಹುಡುಕ್ತಾ ಇದೆಯಲ್ಲ, ಶೂಟಿಂಗ್ಗೆ ಕಂಟಿನ್ಯೂಟಿ ಸೀರೆ ಸಿಗ್ತಾ ಇಲ್ಲ ಅಂತ, ಅದನ್ನ ನಾಯಿಗೂಡಲ್ಲಿ ನಾಯಿಗಳಿಗೆ ಹಾಕಿದ್ದು ನಾನೇ. ಆನ್ಲೈನಲ್ಲಿ ದಿನಕ್ಕೊಂದು ಬೇಕಾಬಿಟ್ಟಿಯಾಗಿ ಆರ್ಡ್ರ್ ಮಾಡ್ತಾ ಇದ್ದಲ್ಲಮ್ಮ, ಅದು ಡೆಲಿವರಿಗೆ ಅಂತ ಬಂದಾಗ ನಾವು ಆರ್ಡ್ರೇ ಮಾಡಿಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಿದ್ದು ನಾನು. ಹೇಗಿದೆ? ಟಿಟ್ ಫಾರ್ ಟ್ಯಾಟು, ದಿಸ್ ಫಾರ್ ದಟ್. ಅಮ್ಮ, ನೋಡ್ತಾ ಇರು ಇನ್ಮೇಲೆ ಏನ್ ಮಾಡ್ತೀನಿ ಅಂತ. ನಿನ್ನ ದುಶ್ಮನಿ ಈಗ ಶುರು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಇಷ್ಟು ಫ್ರೆಂಡ್ಸ್ ಆಗೋದಕ್ಕೂ ಸಾಧ್ಯ ಇಲ್ಲ. ಮಲಗಿರೋ ಸಿಮ್ಮಿಣಿನ ತಟ್ಟೆಬ್ಸಿದ್ಯಾ? ನೋಡ್ತಾ ಇರು. ನಾಳೆ ಬೆಳಗ್ಗೆ ಸರಿಯಾದ ಟೈಮ್ಗೆ ಎಬ್ಬಿಸ್ತೀನಿ, ಹೇಳಲಿಲ್ಲ ಅಂದ್ರೆ ತಟ್ಟತೀನಿ. ನೋಡ್ತಾ ಇರು. ಮಿಸ್ಸಸ್ ಗಿರಿಜಾ ಲೋಕೇಶ್, ನೌ ಯು ವಾಚ್ ಹೌ ಐ ವಿಲ್ ಬಿ ಬ್ಯಾಡ್. ಹೋಗಲ್ಲೇ. If you are bad, I am your dad.